ಆಂಟಿ ಭಕ್ತಾದಿಗಳಿಗೆಲ್ಲ ಏನೇನು ಬಡಿಸಿದ್ರಿ ಆಂಟಿ ಊಟ? ಬಿರಿಯಾನಿ, ಹ್ಞೂ. ಬಿರಿಯಾನಿ ಚಿಕನ್ ಗ್ರೇವಿ, ಹಾಂ ಮೊಟ್ಟೆ, ಹಾಂ ಮೊಸರು ಬಜ್ಜಿ, ಹಾಂ ಪಾಯಸ, ಮಟನ್ ಬಿರಿಯಾನಿ. ಮತ್ತು ಅನ್ನ, ರಸ, ಓಕೆ. ವೈಟ್ ರೈಸು, ಬೋಟಿ, ಬೋಟಿ, ಸಿಹಿಯಾಗಿ ಏನು ಕೊಟ್ಟರು? ಸಿಹಿ ಪಾಯಸ, ಪಾಯಸ. ಪಾಯಸ. ಓಕೆ ಆಂಟಿ. ಮತ್ತು ಕುಂಭಾಭಿಷೇಕ ಏನೇನಿತ್ತು? ಕುಂಭಾಭಿಷೇಕ ಅಲ್ಲ, ಕುಂಭ ಕುಂಭ. ಅಂದರೆ ಅಮ್ಮನಿಗೆ ಕುಂಭ ಹಾಕಬೇಕು. ಓಕೆ. ಸ್ವಲ್ಪ ಸ್ವಲ್ಪ ಎಡೆ ಇಡೋದಲ್ಲ. ಹಾಂ. ನೋಡಿ ಇಷ್ಟೆತ್ರ ಕುಂಭ ಹಾಕಬೇಕು ಅವ್ರಿಗೆ. ಇಷ್ಟೆತ್ರ. ಅಂದರೆ ಒಂದು 10 ಬಕೆಟ್ ಬಿರಿಯಾನಿ, ಓಕೆ. 10 ಬಕೆಟು ಚಿಕನ್ ಇದು ಮಾಡ್ತಾರಲ್ಲ ಬೋಟಿ, ಹಾಂ. ಎಲ್ಲನೂ ಸೇರಿಸಿ ಮೊಟ್ಟೆಯಿಂದ ಹಿಡ್ಕೊಂಡು ಮುದ್ದೆ, ಹ್ಞೂ. ರಾಗಿ ಮುದ್ದೆಯಿಂದ ಹಿಡ್ಕೊಂಡು ಎಲ್ಲ ಇಡಬೇಕು. ಬೀಡಿ, ಸಿಗರೇಟು, ಡ್ರಿಂಕ್ಸು ಹ್ಞೂ. ಎಲ್ಲ ಇಡಬೇಕು. ಎಲ್ಲ ಇಟ್ಟು ಕುಂಭ ಹಾಕಿ ಆ ಸೆಂಟ್ರಲ್ಲಿ ಅದು ಡ್ರಿಂಕ್ಸ್ ಇರೋದು ಮಡಿಕೆನಲ್ಲಿ. ಓಕೆ. ಮಡಿಕೆನಲ್ಲಿ ಇಟ್ಟು ಅದನ್ನು ಪೂಜೆ ಮಾಡಿ ಅದನ್ನೆಲ್ಲ ಭಕ್ತಾದಿಗಳಿಗಾಗಿ ಹಂಚಿಬಿಡ್ತೀವಿ ಅದನ್ನು. ಓಕೆ. ಮತ್ತು ಇದು ಟೋಟಲ್ ಆಗಿ ಎಷ್ಟು ವರ್ಷದಿಂದ ನಡೀತೈತೆ? ಟೋಟಲ್ ಆಗಿದೆ ಒಂದು 50 ವರ್ಷದಿಂದ. 50 ವರ್ಷ. 50 ವರ್ಷದಿಂದ ಈ ಥರ ಕರಗ ತೆಗೆದು ಮಾಡ್ತಾ ಇರೋದು 50 ವರ್ಷ. ಬರೋ ವರ್ಷಕ್ಕೆ 50 ಬರೋ ವರ್ಷಕ್ಕೆ 50 ವರ್ಷ. 50 ವರ್ಷ. ಹಂಗಂದ್ರೆ ನೆಕ್ಸ್ಟ್ ಇಯರ್ ಹೆಂಗಿರುತ್ತೆ ಆಂಟಿ ಹಬ್ಬ? ನೆಕ್ಸ್ಟ್ ಇಯರು 50 ಇಯರ್ಸ್ ಆಗಿರೋದೇ ಗ್ರ್ಯಾಂಡ್ ಸೆಂಚುರಿ ಮಾಡಬೇಕು ಅಂತ. ಅಂದರೆ ಹಾಫ್ ಸೆಂಚುರಿ ಥರ ಫುಲ್ ಗ್ರ್ಯಾಂಡಾಗಿ ಮಾಡೋಣ. ಹೌದು, ತುಂಬ ಚೆನ್ನಾಗಿ ಗ್ರ್ಯಾಂಡ್ ಮಾಡಬೇಕು. ನಮ್ಮದೇನಿಲ್ಲ, ತಾಯಿ ಮಾಡಿಸ್ಬೇಕಲ್ಲ ಅಷ್ಟೇ. ನಮ್ಮ ಹೆಸರದ್ದೇನೂ ಇಲ್ಲ, ಎಲ್ಲ ಅವರೇ ಮಾಡಿಸ್ಬೇಕು. ಓಕೆ. ಸರಿ ಆಂಟಿ, ನಿಮ್ಮ ಹೆಸರು? ಭಾರತೀಯ. ಹಾಂ. ನೀವು ಇಲ್ಲಿ ಏನು ಇನ್ಚಾರ್ಜ್ ಅಂತ? ನಾನು ಪೂಜಾರಿ, ಅರ್ಚಕ. ಅರ್ಚಕ. ಓಕೆ. ಥ್ಯಾಂಕ್ ಯು ಆಂಟಿ.